ಹೇಮಾವತಿ ಕೆನಾಲ್ ಯೋಜನೆಯನ್ನ ವಿರೋಧಿಸಿ ತೀವ್ರ ರೀತಿಯಲ್ಲಿ ತುಮಕೂರಿನಲ್ಲಿ ರೈತರು, ಮಠಾಧೀಶರು, ಬಿಜೆಪಿಯ ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಯೋಜನೆ ಬಗ್ಗೆ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ಅವರು ನಿಲ್ಲಿಸಬೇಕು ಅಂತ ಹೇಳಿ ಬಿಜೆಪಿಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿತ್ತು. ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ ಒಂದು 1,000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತಗೊಂಡು ಆನಂತರ ತಿಳಿಸ್ತೀನಿ. ಇಲ್ಲ, ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು ಆ ವರದಿನ ಸರಿ ಇಲ್ಲ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಈಗ ದಿಢೀರ್ ಕಾಮಗಾರಿ ನಡೀತಾ ಇದೆ, ಅವೈಜ್ಞಾನಿಕ ಅಂತೇಳಿ ಹಿಂದಿನಿಂದ ವಿರೋಧ ವ್ಯಕ್ತಪಡಿಸಿದ್ರು. ಸರ್ಕಾರ ತರಾತುರಿಯಲ್ಲಿ ಏಕಾಏಕಿ ಪೊಲೀಸರ ಭದ್ರತೆ ಜೊತೆಗೆ ಪೈಪ್ಲೈನ್ ಅಳವಡಿಕೆ ಕಾರ್ಯವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಾವು ಬಿಡಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಗೃಹ ಸಚಿವರೀಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಇಲ್ಲ, ಟೆಕ್ನಿಕಲಿನೇ ಈ ಕಾಮಗಾರಿ ನಡೀತಾ ಇರೋದು. ಟೆಕ್ನಿಕಲ್ ಟೀಮ್ ಒಂದು ವರದಿಯನ್ನ ಕೊಟ್ಟಿದೆ. ತುಮಕೂರು ಭಾಗಕ್ಕೆ ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಮುಂಬರುವಂಥ ದಿನಗಳಲ್ಲಿ ಭವಿಷ್ಯದಲ್ಲಿ ನೀರಿನ ಸಮಸ್ಯೆ ಆಗೋದಿಲ್ಲ ಅಂತ ತಿಳಿದ ಮೇಲೇನೆ ಈ ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ಹೊರಟಿರೋದು. ಇನ್ನು ಈ ಟೀಮ್ನಲ್ಲಿ ಆ ಭಾಗದ ಬಿಜೆಪಿ ಶಾಸಕರು ಬಂದಿದ್ರು, ಅವ್ರಿಗೂ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ವಿ ಅಂತಾನೆ ಅವರು ತಮ್ಮ ಸರ್ಕಾರದ ಯೋಜನೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಭಾಗದ ರಾಜಕಾರಣಿಗಳು ಯಾರೀಗ ಯೋಜನೆ ಆಗಲಿ ಅಂತ ಹೇಳ್ತಿದಾರಲ್ಲ, ಅವ್ರ ವಿರುದ್ಧನೂ ಕೂಡ ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಅವ್ರಿಗೂ ಮನವರಿಕೆ, ಅಂದರೆ ಅವ್ರಿಗೆ ಗೊತ್ತಿದೆ ಸಮಸ್ಯೆ ಏನಾಗುತ್ತೆ ಅಂತ, ನಾವು ಕೂಡ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಸರ್ಕಾರ ಈ ಕಾಮಗಾರಿಯನ್ನು ಪೊಲೀಸ್ ಭದ್ರತೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. 144 ಸೆಕ್ಷನ್ ಜಾರಿಗೊಳಿಸಿ ಪ್ರತಿಭಟನೆಯೆಲ್ಲ ಮಾಡದ ರೀತಿಯಲ್ಲಿ ಇವರು ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಈಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ತುಮಕೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಕುಡಿಯೋ ನೀರಿಗೂ ಪರಿತಪಿಸುವಂತ ದಿನಗಳು ಬರುತ್ತೆ. ಹಾಗಾಗಿ ನಾವು ಈಗಲೇ ಎಚ್ಚೆತ್ತುಕೊಂಡು ಇದನ್ನ ತೀವ್ರ ರೀತಿಯಲ್ಲಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಈಗ SP ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ವ್ಯಾಲಿಡ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರ ಅಂತೂ ಯೋಜನೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಪೊಲೀಸ್ ಭದ್ರತೆಯಲ್ಲಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಕಳೆದ 3-4 ದಿವಸಗಳಿಂದ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಈಗ ವಿರೋಧನೂ ತೀವ್ರ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ನಾವು ಕಾಮಗಾರಿ ನಿಲ್ಲಿಸ್ತೀವಿ ಅಂತ ಬಾಯಿ ಮಾತಲ್ಲಿ SP ಹೇಳ್ತಾ ಇದ್ದಾರೆ. ಪ್ರತಿಭಟನೆಯೂ ಕೂಡ ಮುಂದುವರೆದಿದೆ. ಆದರೆ ಸರ್ಕಾರ ಈಗ ಯಾವ ತರ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಈ ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ, ಕಾಮಗಾರಿ ನಿಲ್ಲಿಸ್ತಾರಾ? ಈಗ DK ಶಿವಕುಮಾರ್ ವಿರುದ್ಧನೂ ಕೂಡ ತೀವ್ರ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಾಗಡಿ ತನಕ ನೀರು ಹರಿಸೋದಕ್ಕೆ ಅವರೇ ಕಾರಣ ಅಂತ ಹೇಳಿ ಜಲಸಂಪನ್ಮೂಲ ಇಲಾಖೆ ಅವ್ರ ಹತ್ರನೇ ಇದೆ ಸಚಿವರು ಅಂತ ಹೇಳಿ. ಹೇಮಾವತಿ ಲಿಂಕ್ ಯೋಜನೆ ಅವೈಜ್ಞಾನಿಕವಾಗಿದೆ, ಕುಣಿಗಲ್ ತನಕ ಬರಲಿ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲರಿಗೂ ಇದೆ, ಇಲ್ಲ ಅಂತಲ್ಲ. ಈ ನಿಟ್ಟಲ್ಲಿ ಕುಣಿಗಲ್ ತನಕ ನೀರು ಹರಿಸ್ಲಿ, ಅದನ್ನ ಡಿವೈಡ್ ಮಾಡಿ ಅವ್ರು ಮಾಗಡಿ ತನಕ ಹರಿಸೋದಾದ್ರೆ ನಮಗೆ ಮುಂಬರುವಂತ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ತುಮಕೂರು ಭಾಗದಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಅಭಾವ ಉಂಟಾಗುತ್ತೆ. ನೀರಿಗೋಸ್ಕರ ಮತ್ತೆ ನಾವು ಹಾಹಾಕಾರ ಪಡುವಂತ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಈಗಲೇ ನಾವು ಎಚ್ಚೆತ್ಕೊಂಡು ಇದನ್ನ ನಿಲ್ಲಿಸ್ತಿಲ್ಲ, ಬ್ರೇಕ್ ಹಾಕ್ಲಿಲ್ಲ ಈ ಯೋಜನೆಗೆ ಅಂತಂದ್ರೆ ಸರ್ಕಾರ ಮಾಡ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ರೈತರು ತೀವ್ರ ರೀತಿಯಲ್ಲಿ ಇವತ್ತು ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಸ್ವಾಮೀಜಿಗಳು ಮತ್ತೆ ಬಿಜೆಪಿ ಶಾಸಕರು ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ.
ಈಗ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಳ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ತುಮಕೂರು ಭಾಗದ ಬೇರೆ ಬೇರೆ ಭಾಗಗಳಿಂದ ಮೂಲೆ ಮೂಲೆಗಳಿಂದ ರೈತರು ಬರ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆಗೆ ನಮ್ಮ ವಿರೋಧವಿದೆ, ಮುಂಬರುವಂತ ದಿನಗಳಲ್ಲಿ ನಮಗೆ ನೀರಿನ ಸಮಸ್ಯೆ ಆಗುತ್ತೆ, ತಕ್ಷಣಕ್ಕೆ ಕುಣಿಗಲ್ ತನಕ ಬೇಕಾದ್ರೆ ಇವ್ರು ಕಾಮಗಾರಿ ಮಾಡ್ಕೊಳ್ಳಿ, ಮಾಗಡಿ ತನಕ ನಾವು ಈ ಪೈಪ್ಲೈನ್ ಕಾಮಗಾರಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಮ್ಮ ಜೀವ ಹೋದ್ರೂ ಸರಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲೇ ಇರ್ತೀವಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 4 ಜಿಲ್ಲೆಗಳ 14 ತಾಲೂಕುಗಳಿಗೆ ಈಗ ನೀರು ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಹಾಸನ, ಮಂಡ್ಯ, ತುಮಕೂರು, ರಾಮನಗರ ಜಿಲ್ಲೆ ಅಂತ ಹೇಳ್ತಾರೆ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗಿಂದು ಮಾಗಡಿ ತನಕ. ಆದ್ರೆ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಾವು ಬಿಡಲ್ಲ, ಹೇಮಾವತಿಯಿಂದ ಕುಣಿಗಲ್ ಮೂಲಕ ಮಾಗಡಿ ತನಕ ನಾವು ಬಿಡಲ್ಲ, ಕುಣಿಗಲ್ ತನಕ ಬೇಕಾದ್ರೆ ಇರಲಿ, ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ನೀರು ಪೂರೈಕೆ ಮಾಡ್ತಿರೋದು ಅವೈಜ್ಞಾನಿಕವಾಗಿದೆ, ಮುಂಬರುವಂತ ದಿನಗಳಲ್ಲಿ ನೀರಿನ ಸಮಸ್ಯೆ ತುಮಕೂರು ಭಾಗದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಪೊಲೀಸ್ ಭದ್ರತೆಯಲ್ಲಿ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ದಿಢೀರ್ ಕಾಮಗಾರಿ ಮಾಡಿದ್ರಿಂದ ಮೊನ್ನೆಯಿಂದ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸುರೇಶ್ ಗೌಡ್ರು ಶಾಸಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಸುರೇಶ್ ಗೌಡ್ರ, ಈಗ ನಿಮ್ಮ ಹತ್ರ SP ಮಾತಾಡಿದ್ರಂತಲ್ಲ ಕಾಮಗಾರಿ ನಿಲ್ಲಿಸ್ತೀವಿ ಅಂತ, ಹೌದಾ? ಹಲೋ ಸುರೇಶ್ ಗೌಡ್ರ, ಕೇಳಿಸ್ತಿದ್ಯಾ? ಈಗ ನೀವು ಪ್ರತಿಭಟನೆಗೆ ಹೋದಾಗ SP ಏನೋ ಭರವಸೆ ಕೊಟ್ರಂತಲ್ಲ ಕಾಮಗಾರಿ ನಿಲ್ಲಿಸ್ಬಿಡ್ತೀವಿ ಅಂತ, ಹೌದಾ? ಅಲ್ಲ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರು DC ಮತ್ತೆ SP ಅವರು. ನಾವು ಹೇಳಿದ್ದೀವಿ ಅವ್ರಿಗೆ, ಇದು ರೈತರಿಗೆ ಅನ್ಯಾಯ ಆಗಿರೋದು, 2 ವರ್ಷದಿಂದ ಪ್ರತಿಭಟನೆ ನಡೀತಿದೆ, ರೈತರ ಮುಂದೆ ನೀವ್ ಯಾರು ಅಲ್ಲ ಅಂತ ನಾವು DC ಮೇಡಮ್ ಅವ್ರಿಗೆ ಮತ್ತೆ SP ಅವ್ರಿಗೆ ಎಲ್ಲ ನಾವು ಬಂದು ಅವರೇ ವಿನಂತಿ ಮಾಡ್ಕೊಂಡಿದ್ದಾರೆ ನಮ್ಮನ್ನ, ಈ ರೈತರಿಗೆ ನೀವು ದಯವಿಟ್ಟು ನಿಲ್ಲಿಸಿ ಅಂತ. ಅದಕ್ಕೆ ಈಗ 145 ಸೆಕ್ಷನ್ ಕೂಡ ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಅದರಿಂದ ನಾವು ಇವತ್ತು ಭರವಸೆ ಕೊಟ್ಟರೆ ನಾವೆಲ್ಲರೂ ವಿಡ್ರಾ ಮಾಡ್ತೇವೆ, ಸರ್ವಪಕ್ಷದ ಸಭೆ ಕರೆಸಬೇಕು, SP DC ಅವರು ಇಲ್ಲಿಯ ವಾಸ್ತವಾಂಶವನ್ನ ಸರ್ಕಾರಕ್ಕೆ ತಿಳಿಸ್ಬೇಕು, ರೈತರು ರೊಚ್ಚಿಗೆ ಯಾವ ರೀತಿ ಎದ್ದಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿ ತಕ್ಷಣ ಇದನ್ನ ಸರ್ವಪಕ್ಷ ಸಭೆ ಕರೆಸಿ ಇದಕ್ಕೆ ತಿಲಾಂಜಲಿ ಹಚ್ಚಬೇಕು. ಪದೇ 2 ವರ್ಷದಿಂದ ಇದೇ ರೀತಿ ಯುದ್ಧಗಳು ನಡೀತಾ ಇದೆ, ರೈತರು ವರ್ಸಸ್ ಸರ್ಕಾರ. ಇದು ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ, ಆತನಿಗೆ ಅನ್ಯಾಯ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ, ಮತ್ತೆ ನಮ್ಮ ಹೆಣದ ಮೇಲೆ ಕೂಡ ನೀರು ತಗೊಂಡೋಗ್ಬೇಕು, ಆ ತರ ಬಂದ್ರೆ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೇವೆ. ಈಗ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಟೆಕ್ನಿಕಲ್ ಟೀಮ್ ನಿಂದ ಅಪ್ರೂವಲ್ ಸಿಕ್ತು, ವರದಿ ಬಂದಿತ್ತು, ತುಮಕೂರು ಭಾಗಕ್ಕೆ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಏನ್ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಕಾಮಗಾರಿಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಿರೋದು ಅಂತ ಹೇಳಿ. ಈಗ ನಿಮ್ ಸರ್ಕಾರ ಇದ್ದಾಗ್ಲೂ ಟೆಕ್ನಿಕಲ್ ಟೀಮ್ ಅಂತ ಇತ್ತು, ಇವ್ರು ಇವಾಗ ಹಿಂಗ್ ಹೇಳ್ತಾ ಇದ್ದಾರೆ, ಏನ್ ಸಮಸ್ಯೆ ಆಗತ್ತೆ ಹೇಳಿ? ನೋಡಿ ಅಮ್ಮ, ಇದು ಅಧಿಕಾರಿಗಳು ಯಾವ ಕಡೆ ಸರ್ಕಾರ ಇರ್ತದೋ ಆ ಕಡೆ ಬರೀತಾರೆ ಟೆಕ್ನಿಕಲ್ ಕಮಿಟಿ. ಈ ದೇಶದಲ್ಲಿ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಮೂಲ ಯೋಜನೆಯನ್ನ ವೈಲೇಷನ್ ಮಾಡಿ ಯಾಕಮ್ಮ ನೀರು ತಗೊಂಡೋಗ್ಬೇಕಾಯ್ತು? ಗೊತ್ತಿಲ್ವಾ ಅವ್ರಿಗೆ? 11 ತಾಲೂಕುಗಳಲ್ಲಿ 10 ತಾಲೂಕಿಗೆ ಹೇಮಾವತಿ ನೀರು ಹರಿಯುತ್ತೆ. 10 ತಾಲೂಕಿನ ಜನರ ಒಂದು ಭಾವನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳ್ಬೇಕಲ್ಲ. ಪರಮೇಶ್ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ಟೆಕ್ನಿಕಲ್ ಟೀಮ್ ಹೇಳಿದ್ಯಾ ಈ ತರ ಡೈವರ್ಷನ್ ಮಾಡಿ ಕುಣಿಗಲ್ಗೆ ರಾಮನಗರಕ್ಕೆ ನೀರು ತಗೊಂಡೋಗಿ ಅಂತ? ನೀರು ಹರಿತಿದೆಯಲ್ಲ, ಹೋದ್ ಬಾರಿ ಹರಿತಲ್ಲ, ಹೋದ್ ವರ್ಷ 3 TMC 2.25-3 TMC ನೀರು ಕುಣಿಗಲ್ಗೆ ಹರಿತು. ನಮ್ದೇನು ಕುಣಿಗಲ್ ತಗೊಂಡೋದು ನಮ್ದು ಏನು ವಿರೋಧ ಇಲ್ಲ, 1% ವಿರೋಧ ಇಲ್ಲ. ನಮ್ದು ವಿರೋಧ ಇರೋದು ಮುಖ್ಯವಾಗಿ ರಾಮನಗರ ಜಿಲ್ಲೆಗೆ ಅದು ಅರ್ಕಾವತಿ ಬೇಸಿನ ಕಾವೇರಿ ಬೇಸಿಂದ ನೀರು ಕೊಡಬೇಡಿ, ಹೇಮಾವತಿ ಬೇಸಿನಿಂದ ಅಂತ ನಮ್ದು ವಾದ. ಅದರಿಂದ ಪರಮೇಶ್ವರ್ ಬಂದು ಎಲ್ಲರೂ ಸರ್ವಪಕ್ಷ ಸಭೆ ಕರೆದು ಹೇಳಿ, ಅವರು KDP ಮೀಟಿಂಗ್ ಅಲ್ಲೂ ಗಲಾಟೆ ಮಾಡಿದ್ದೇವೆ, ನಾವು ಇದಕ್ಕೆ ನೀರು ಕೊಡಬಾರ್ದು ಅಂತ ಹೇಳಿ. ಪರಮೇಶ್ವರ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ. ಎಲ್ಲಿ ನಾಳೆ ಆಗ್ತಿದೆ ಅಲ್ಲಿಂದ DC ಆಫೀಸ್ಗೆ 30 ಕಿಲೋಮೀಟರ್ ಇದೆ, ಅಲ್ಲಿ ಪಾದಯಾತ್ರೆ ಮಾಡಿ ಅಲ್ಲಿ ವಿನಂತಿ ಮಾಡಿದ್ದೇವೆ. ನಾವು ಧರಣಿ ಕೂತಿದ್ದೇವೆ DC ಆಫೀಸ್ ಮುಂದೆ. ಅವ್ರು ಕರಿಬೇಕಾಗಿತ್ತಲ್ಲ ಎಲ್ಲ ಅಲ್ಲಿಯ ಜನಪ್ರತಿನಿಧಿಗಳನ್ನ, ಶಾಸಕರನ್ನ ಮತ್ತೆ ರೈತ ಸಂಘದವ್ರನ್ನ ಕರೆದಿ ಕನ್ವಿನ್ಸ್ ಮಾಡ್ಬೇಕಾಗಿತ್ತಲ್ಲ. ಅಂದ್ರೆ ಇಲ್ಲಿ ಗೊಂದಲ ಕ್ರಿಯೇಟ್ ಮಾಡೋ ಕೆಲಸ ಸರ್ಕಾರ ಮಾಡ್ತಿದೆ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಇದೇ ವಿಷಯವಾಗಿ ಮಾಗಡಿ ಶಾಸಕರು ಮಾತಾಡ್ತಾರೆ, ರಂಗನಾಥ್ ಅವರು, ಯಾವುದೇ ಕಾರಣಕ್ಕೂ ಇದು ಮಾಗಡಿ ತನಕ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೀಡಿಯಾ ಮುಂದೆ ಬಂದು. ನನಗೆ ರಂಗನಾಥ್ ಅವ್ರ ನನ್ನ ಸ್ನೇಹಿತರು, ನನಗೇನು ಯಾವುದೇ ಶಾಸಕರ ಬಗ್ಗೆ ನನಗೆ ವಿರೋಧ ಇಲ್ಲ. ಆದ್ರೆ ನಾನು ಹೇಳೋದು ಮಾಗಡಿ ರಾಮನಗರ ಜಿಲ್ಲೆಗೆ ನೀವು ಶಿಂಷಾ ಬೇಸಿನಿಂದ ನೀರನ್ನ ತಗೊಂಡು ಹೋಗ್ರಿ. ಚನ್ನಪಟ್ಟಣಕ್ಕೆ ತಗೊಂಡು ಹೋಗಿದ್ದೀರಾ, ಅರ್ಕಾವತಿ ಬೇಸಿನ್ ಮತ್ತೆ ಶಿಂಷಾ ಬೇಸಿನಿಂದ, ಅದು ಅರ್ಕಾವತಿ ಬೇಸಿನ್ ಬರುತ್ತೆ, ಈ ಬೇಸಿನ್ ಕೊಡಕ್ ಬರಲ್ಲ ಅನ್ನೋದು ನಮ್ಮ ಒಂದು ಒತ್ತಾಯ. ಮತ್ತೆ ಮುಖ್ಯವಾಗಿ ನಮಗೆ ನೀರು ಇಡೀ ಜಿಲ್ಲೆಗೆ ಅನ್ಯಾಯ ಆಗಿ ಯಾವುದೋ ಒಂದು ಜಿಲ್ಲೆಗೆ ಹೋಗೋದನ್ನ ಯಾರು ಕೂಡ ಅದನ್ನ ಒಪ್ಪಲ್ಲ. ರೈತರು ನಮ್ಮ ಪಾಲಿನ ಹಕ್ಕದು. ಸಾಕಷ್ಟು ಜನ ಈಗ ಪ್ರತಿಭಟನೆ ಕೈ ಬಿಟ್ಟಿದ್ದೀರಾ ಅಲ್ವಾ ನೀವು ಸದ್ಯಕ್ಕೆ? ಪ್ರತಿಭಟನೆ ಕೈ ಬಿಟ್ಟಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ನಾಳೆ ಎಲ್ಲಿ ಕೆಲಸ ಕಾಮಗಾರಿ ಆಗ್ತಿದೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಅಂದ್ರೆ ಆ ಭರವಸೆ ಏನು SP ಮತ್ತೆ DC ಕೊಟ್ಟಿದ್ದಾರೆ? ಅದನ್ನ ಹೋಗಿ ನಾವು ಮಾತಾಡ್ತೇವೆ. ನಾವು ರೈತ ಸಂಘದವ್ರು ಇದ್ದಾರೆ, ಇಲ್ಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಎಲ್ಲರೂ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇಲ್ಲಿದ್ದಾರೆ. ಜ್ಯೋತಿ ಗಣೇಶ್ ಅವರು ಇದ್ದಾರೆ, ಶಾಂತಕುಮಾರ್ ಅಂತ ನಮ್ಮ ತಿಪ್ಟೂರ್ನವರಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೆಬ್ಬಾಕ ರವಿಶಂಕರ್ ಇದ್ದಾರೆ, ಕೃಷ್ಣಪ್ಪನವರು ಇದ್ದಾರೆ, ತುರುವೇಕೆರೆ MLA ಅವರು, ಮಾಜಿ MLA ಅವರು, ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿದ್ದಾರೆ.
ಹಾ, ನೋಡೋಣ ಎಲ್ಲರನ್ನೂ ಕೂತು ಮುಂದೆ ಏನಾಗುತ್ತೆ ಈಗ ಹಾ ಬಗೆಹರಿಸ್ಕೊಂಡು ಆಮೇಲೆ ಒಂದು ಸಭೆ ಕರೆದು ನಿರ್ಧಾರ ಮಾಡಿ ನಾವು DC ಮತ್ತು SP ಅವರ ಮೇಲೆ ನಂಬಿಕೆ ಇಟ್ಟು ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ನಾವು ಮುಂದಿನ ನಡೆ ಏನು ಅನ್ನೋದನ್ನ ತಿಳಿಸ್ತೇವೆ ನಾವು ಸರ್ಕಾರಕ್ಕೆ. ಓಕೆ, ಏನೋ ಸೋಮಣ್ಣ ಅವರು ಸ್ಥಳಕ್ಕೆ ಬರಬೇಕು ಅಂತೆಲ್ಲ ಆಗ್ರಹ ಆಗ್ತಿದೆಯಂತ ಅಲ್ಲ, ಹೌದಾ? ಗೊತ್ತಿಲ್ಲಮ್ಮ ನನಗೆ, ಅವ್ರನ್ನೇ ಕೇಳಿ ಅಮ್ಮ. ಸೋಮಣ್ಣ ವಿಷಯ ನನಗೆ ಗೊತ್ತಿಲ್ಲ. ಫೈನ್, ಈಗ ಫಾಲೋ ಅಪ್ ಮಾಡ್ತಾ ಹೋಗೋಣ ಸುರೇಶ್ ಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿದ್ರು, ಈಗ SP ಮತ್ತೆ DC ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆನೂ ಟೆಕ್ನಿಕಲ್ ಟೀಮ್ ಇತ್ತು, ಅಧಿಕಾರಿಗಳು ಯಾವ ಸರ್ಕಾರ ಬರುತ್ತೆ ಅವ್ರು ಹೇಳ್ದಂಗೆ ಬರೀತಾರೆ ಅಂತ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕುಣಿಗಲ್ ತನಕ ನೀರು ಹರಿಸೋದಕ್ಕೆ ನಮ್ ಯಾವುದೇ ಅಬ್ಜೆಕ್ಷನ್ ಇಲ್ಲ, 1% ನಮ್ ವಿರೋಧ ಇಲ್ಲ. ಆದ್ರೆ ಮಾಗಡಿ ತನಕ ನೀರು ಹರಿಸೋದಕ್ಕೆ ನಮ್ ವಿರೋಧ ಇದೆ. ನಮಗೆ ಬೇರೆ ನೀರಿನ ಮೂಲ ಇಲ್ಲ ಹೇಮಾವತಿ ಬಿಟ್ರೆ. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಮಾಗಡಿ ತನಕ ನೀರನ್ನ ಹರಿಸಿದ್ರೆ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರು ಎಲ್ರಿಗೂ ಬೇಕು, ಹೌದು. ಆದ್ರೆ ಇವರು ಮಾಗಡಿ ತನಕ ಹರಿಸೋದು ಬೇಡ ಅನ್ನೋದು ಇವ್ರುಗಳ ಆಗ್ರಹ ಮತ್ತೆ ಪ್ರತಿಭಟನೆಗೆ ಕಾರಣ ಆಗಿರೋದು.